ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಬಿಗ್ ಹಾಯ್. ಹಾಗೆ ನಾವಿವತ್ತು ಒಂದು ಒಳ್ಳೆಯದಾದ ರೀತಿಯಲ್ಲಿ ಕೆಂಬೇರಿ ಮೀನಿಂದ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನು. ಸೀ ಫುಡ್ಗಳೆಲ್ಲ ಆಲ್ಮೋಸ್ಟ್ ಹಾಗೇ ಒಂದರಿಗಿಂತ ಒಂದು ಫಿಶ್ಗಳು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಕೊಂಬರೋಣ ಹೇಗೆ ಮಾಡೋದಂತ. ಇದರಲ್ಲಿ ಒಂದು 30 to 35 ಆಗುವಷ್ಟು ಒಣಮೆಣಸಿದೆ. ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ, ಯಾಕಂದರೆ ಡೈರೆಕ್ಟಾಗಿ ಹಾಕಿದರೆ ಗ್ರೈಂಡರಲ್ಲಿ ಗ್ರೈಂಡ್ ಆಗಲ್ಲ. ಸ್ವಲ್ಪ ನಾರು ಥರ ಇರುತ್ತೆ, ಬೇಗ ಗ್ರೈಂಡ್ ಆಗಲ್ಲ. ಅದಕ್ಕೇ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಒಂದು 2-3 ಮಿನಿಟ್ಸ್ ಸಾಕು. ಇವಾಗ ನೆಕ್ಸ್ಟು 5-6 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಯಾಕಂದರೆ ಇದು ಗ್ರೈಂಡರಿಗೆ ಹಾಕೋದು. ಒಂದು 2 ಕಾಯಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು 2-3 ದಿನ ಬರುತ್ತೆ. ಸ್ವಲ್ಪ ಎಲ್ಲ ಹಾಕೋಕ್ಕಾಗಲ್ಲ ಗ್ರೈಂಡರಲ್ಲಿ, ಅದಕ್ಕೆ ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತೆ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಆಗುವಷ್ಟು ಅಜ್ವಾನ, ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ವೈಟ್ ಪೆಪ್ಪರ್. ಇದು ಅಷ್ಟೇ, ಒಂದು 2 ನಿಮಿಷ ಹುರಿಯೋಣ ಸಾಕು. ಇದರಲ್ಲಿ 2 ತೆಂಗಿನಕಾಯಿ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಶುಂಠಿ ಬೇಕು ಸ್ವಲ್ಪ ದೊಡ್ಡ ಮಸಾಲೆಗೆ. ನೆಕ್ಸ್ಟು ಒಂದು 2-3 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೇನೆ ಇದಕ್ಕೆ ಹುರಿದಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸೋಣ. ಇವಾಗ ನಾನು ಗ್ರೈಂಡರನ್ನು ತೊಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ. ಇವಾಗ ಗ್ರೈಂಡರ್ಗೆ ಮಸಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ನೋಡಿ, ವಾಟೆ ಹುಳಿ. ಇದು ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರಿಗೆ. ಅಂದರೆ ಕೆಲವೊಬ್ಬರಿಗೆಲ್ಲ ಪಿತ್ತದ ಪ್ರಾಬ್ಲಮ್ ಇರುತ್ತೆ ಹುಣಸೆ ಹಣ್ಣು ಹಾಕಿದರೆ, ಬಟ್ ಈ ಹುಳಿ ಹಾಕಿದರೆ ಯಾವುದೇ ಥರದ ಪಿತ್ತದ ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ನಾವೀಗ ತೊಳ್ಕೊಂಡು ನೆನೆಸಿಡಬೇಕು ಒಂದು ಅರ್ಧ ತಾಸು. ಆಮೇಲೆ ಮಸಾಲೆಗೆ ಹಾಕಬೇಕು. ಇದನ್ನು ನಾನು ಇವಾಗ ನೆನೆಸಿಟ್ಕೊಳ್ತಾ ಇದ್ದೀನಿ. ಮಸಾಲೆ ಅರ್ಧ ಗ್ರೈಂಡ್ ಆದಮೇಲೆ ಇದನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ನಾವು ನೆನೆಸಿಟ್ಕೊಂಡಂಥ ಹುಳಿಯನ್ನು ಹಾಕಬೇಕು, ಯಾಕಂದರೆ 50% ಮಸಾಲೆ ರೆಡಿಯಾಗಿದೆ. ಈ ಟೈಮಲ್ಲಿ ಹಾಕ್ಕೊಂಡ್ರೆ ಹುಳಿನೂ ಅಷ್ಟೇ ಕರೆಕ್ಟಾಗಿ ಮಸಾಲೆ ಜೊತೆ ಮತ್ತೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ 2 kg ಆಗುವಷ್ಟು ದೊಡ್ಡದಾದ ಕೆಂಬೇರಿ ಮೀನಿದೆ. ಇದಕ್ಕೆ ಕೆಂಸ ಅಂತಲೂ ಕರೀತಾರೆ. ತುಂಬ ಫ್ರೆಶ್ ಆಗಿ ಇದೆ. ಸೊ ದೊಡ್ಡದಾಗಿ ಕೂಡ ಇದೆ. ಇದನ್ನು ನಮ್ಮ ಹತ್ರ ಎಲ್ಲ ಕಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಮ್ಮಪ್ಪ ಕಟ್ ಮಾಡ್ತಾ ಇರೋದು ಮೀನನ್ನು. ಬಿಲ್ಲಿಗೂ ಕೂಡ ನೋಡಿ ತುಂಬ ಒಳ್ಳೆಯದಾದ ಆಹಾರ, ಅದಕ್ಕೆ ತುಂಬ ಚೆನ್ನಾಗಿ ತಿಂತಾ ಇದೆ. ನೋಡಿ, ಇವಾಗ ಮೀನನ್ನು ಈ ಥರ ಕಟ್ ಮಾಡ್ಕೊಂಡಾಗಿದೆ. ಇವಾಗ ನಾವು ಉಪ್ಪನ್ನು ಸೇರಿಸಿ ಸ್ವಲ್ಪ ಈ ಥರ ಕೈಯಿಂದ ಆಡಿಸಿ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ದೊಡ್ಡ ಮೀನಾಗಿರೋದ್ರಿಂದ ಸ್ವಲ್ಪ ನೀಟಾಗಿ ನಾವು ಇದನ್ನು ತೊಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ ಮಸಾಲೆ, ಅಂದರೆ ಗ್ರೈಂಡ್ ಆಗಿದೆ. ಇದಕ್ಕೆ ನಾನು ಇವಾಗ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ತೆಗಿತಾ ಇದ್ದೀನಿ. ಹಾಗೆಯೇ ಇಲ್ಲಿ ಎಷ್ಟು ಮಸಾಲೆ ಬೇಕು ಅಷ್ಟು ಮಸಾಲೆಯನ್ನು ಸಾಂಬಾರಿಗೆ ಇಟ್ಟು ಉಳಿದಿದ್ದ ಮಸಾಲೆಯನ್ನು ಈ ಥರ ಡಬ್ಬಾದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ 2-3 ದಿನ ಸಹ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಇರುತ್ತೆ, ಯಾವುದೇ ಥರವಾಗಿ ಕೆಡಲ್ಲ. ಸಾಂಬಾರನ್ನು ಇಷ್ಟು ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಸಾಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇವಾಗ. ಹಾಗೆಯೇ ನಾವು ಇದನ್ನು ಕುದಿಯಲು ಬಿಡಬೇಕು ಇವಾಗ.
ಹಾಗೆಯೇ ಕುದಿಯೋಕ್ಕಿಂತ ಮುಂಚೆ ನಾವು ಇದಕ್ಕೆ 2-3 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜುಮ್ಮನಕಾಯಿನ ಸಹ ಹಾಕ್ಕೊಳ್ಬೇಕು, ತುಂಬ ಟೇಸ್ಟ್ ಆಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಬುತಾಯಿ ಸಾರಿಗೆ ಹಾಕಿದ್ದೆ ಈ ಜುಮ್ಮನಕಾಯನ್ನು. ಸೊ ತುಂಬ ಚೆನ್ನಾಗಿ ಇರುತ್ತೆ, ಮೀನು ಸಾರಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಮೀನು ಸಾರು. ಸೊ ಇದು ಕುದೀಲಿ ಇವಾಗ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡ್ಕೊಂಡಾಗಿದೆ, ಕರೆಕ್ಟಾಗಿದೆ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಮೀನನ್ನು ಹಾಕ್ಕೊಂಡಿದ್ದ ತಕ್ಷಣ ನಾವು ಒಂದು 5 to 10 ಮಿನಿಟ್ಸ್ ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಇವಾಗ 10 to 15 ಮಿನಿಟ್ಸ್ ಆಗಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ. ಯಾಕಂದರೆ ನಾವು ಸಾಂಬಾರು ಕುದಿಯುವಾಗ ಮೀನನ್ನು ಹಾಕಿರೋದ್ರಿಂದ ಜಾಸ್ತಿ ಟೈಮ್ ಬೇಯಿಸ್ಬೇಕಂತ ಇರಲ್ಲ. ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಆಗಿ ಇವಾಗ ಒಂದು 8 ನಿಮಿಷ ಆಗಿದೆ. ತುಂಬ ಚೆನ್ನಾಗಿ ಸಾಂಬಾರು ಬಂದಿದೆ. ಇವಾಗ ನೋಡಿ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಕೆಂಬೇರಿ ಸಾಂಬಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಸಾಂಬಾರು. ಮೀನು ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಜಾಸ್ತಿ ಏನು ಮುಳ್ಳಿರಲ್ಲ, ಸ್ವಲ್ಪ ದೊಡ್ಡ ಮುಳ್ಳಷ್ಟೇ ಇರುತ್ತೆ. ಸೊ ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಥರ ಸಾಂಬಾರು ಜೊತೆ ಊಟ ಮಾಡೋದಂದರೆ ತುಂಬ ಖುಷಿಯಾಗುತ್ತೆ. ಬಾಯ್ಲ್ಡ್ ರೈಸ್ ಜೊತೆ ಆಗಿರ್ಬೋದು, ವೈಟ್ ರೈಸ್ ಜೊತೆ ಆಗಿರ್ಬೋದು, ಹಾಗೆಯೇ ನೀರು ದೋಸೆ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿ ಇರುತ್ತೆ ಈ ಥರ ಕಾಂಬಿನೇಷನ್. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಅಂತ. ನೀವು ಒಂದ್ಸಲ ಈ ಥರ ಸಾಂಬಾರನ್ನು ಮಾಡಿ ಊಟ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.